ಹಾಯ್ ಫ್ರೆಂಡ್ಸ್, ಗೀತಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಕ್ವಿಕ್ಕಾಗಿ ಮಾಡುವಂಥ ಒಂದು ಪಾಲಕ್ ಸಾಂಬಾರ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇದು ಬ್ಯಾಚುಲರ್ಸ್ಗೆ, ಆಫೀಸ್ಗೆ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಇದು ದೋಸೆಗೆ, ಅನ್ನಕ್ಕೆ, ಇಡ್ಲಿಗೆ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈ ರೆಸಿಪಿನ ತುಂಬ ಟೈಮ್ ಬೇಕಾಗೋದಿಲ್ಲ, 5 ಇಲ್ಲ 10 ನಿಮಿಷದಲ್ಲಿ ನಮಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಟೇಸ್ಟಿಯಾಗಿರುವಂಥ ಸಾಂಬಾರು ನಾವು ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪಾಲಕ್ ಕಟ್ಟನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಒಂದು ಈರುಳ್ಳಿ ಮತ್ತು 2 ಟೊಮೊಟೊ ಹಣ್ಣು ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಟೊಮೊಟೊ ಹಣ್ಣು ಜಾಸ್ತಿ ತಗೊಳ್ಳಿ. ಇಲ್ಲಿ ನೋಡಿ 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ 2 ಟೀ ಸ್ಪೂನು ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿಣದ ಪುಡಿ, ಧನಿಯಾ ಪುಡಿ ತಗೊಂಡಿದ್ದೀನಿ. ಇಲ್ಲಿ ನಾನು 1 ಬೌಲು ತೊಗರಿಬೇಳೆನ ನೆನೆ ಹಾಕಿ ಅರ್ಧ ಗಂಟೆ ನೆನೆ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಒಗ್ಗರಣೆಗೆ ನಮಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಬೇಕು ನೋಡಿ. ಅರ್ಧ ಟೀ ಸ್ಪೂನ್ ಸಾಕು. ಈಗ ನೋಡಿ ಫ್ರೆಂಡ್ಸ್, ನಾನು ಈ ಬೌಲಿಂದ 1 ಬೌಲ್ ಆಗುವಷ್ಟು ತೊಗರಿಬೇಳೆನ ಅರ್ಧ ಗಂಟೆ ನೆನೆ ಹಾಕಿಟ್ಟಿದ್ದೀನಿ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಈ ರೀತಿ ನೆನೆ ಹಾಕಿ ಸಾಂಬಾರು ಮಾಡ್ಕೊಳ್ಳಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಈಗ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 2 ಸ್ಪೂನು ಎಣ್ಣೆನ ಹಾಕಿದ್ದೀನಿ ನೋಡಿ. ಈಗ ಎಣ್ಣೆ ಬಿಸಿ ಆಗಲಿ. ಇದು ಡೈರೆಕ್ಟಾಗಿ ನಾವು ಕುಕ್ಕರಲ್ಲೇ ಮಾಡ್ಕೊಳ್ಳೋದು ಫ್ರೆಂಡ್ಸ್. ಇದಕ್ಕೆ ತುಂಬಾ ಟೈಮ್ ಸೇವ್ ಆಗುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಇದು. ನಾವು ಈಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಲಿ. ಈಗ ಮೆಂತ್ಯ ಕಾಳು ಫ್ರೈ ಆದಮೇಲೆ ನಾವು ಇಲ್ಲಿ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆನ ತಗೊಂಡಿದ್ದೀನಿ. ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನೋಡಿ. ಜೀರಿಗೆ ಮತ್ತು ಸಾಸಿವೆನ ಹಾಕಿ ಆದಮೇಲೆ ಇದು ಚಟಪಟ ಅಂತ ಸಿಡಿಲಿ. ಈಗ ಇದು ಸಿಡಿದ ಮೇಲೆ ನಾವು ಇದಕ್ಕೆ ಕಟ್ ಮಾಡಿರುವಂಥ ಟೊಮೊಟೊ ಮತ್ತು ಈರುಳ್ಳಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಇದು ಟೊಮೊಟೊ ಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಹುಳಿ ಹುಳಿಯಾಗಿ ಬರುತ್ತೆ. ನಾನು ನಾಟಿ ಟೊಮೊಟೊ 2 ತಗೊಂಡಿದ್ದೀನಿ. ಸಖತ್ತಾಗಿ ಟೇಸ್ಟ್ ಮಾತ್ರ ಹುಳಿ ಹುಳಿಯಾಗಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಈಗ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. 1-2 ನಿಮಿಷನ ನಾವು ಮೀಡಿಯಮ್ ಉರಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಇಲ್ಲಿ ಕಟ್ ಮಾಡಿರುವಂಥ ಶುಂಠಿನ ಹಾಕ್ಕೊಳ್ಳೋಣ. ಶುಂಠಿ ನೀವು ಕಟ್ ಮಾಡಬೇಕಾದ್ರೂ ಹಾಕ್ಕೊಳ್ಳಿ, ತುರಿದು ಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ, ಜಜ್ಜಿ ಕೂಡ ಹಾಕ್ಕೊಳ್ಬೋದು. ಯಾವ ರೀತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು. ಈಗ ನೋಡಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಚಿಟಿಗೆ ಹಿಂಗೆ ಹಾಕ್ತಾ ಇದ್ದೀನಿ ನೋಡಿ. ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾವು ಪೂರ್ತಿ ಟೊಮೊಟೊ ಹಣ್ಣು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ನಾನು ಸ್ಪೈಸಸ್ ಮಸಾಲಾನ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಧನಿಯಾ ಪುಡಿ, ಅರಿಶಿಣದ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ ಇಷ್ಟನ್ನು ನಾವು ಸೇರಿಸ್ಕೊಳ್ಳೋಣ. ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಫ್ರೆಂಡ್ಸ್. ನಿಮಗೆ ಖಾರ ಎಷ್ಟು ಬೇಕು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಧನಿಯಾ ಪುಡಿ 2 ಟೀ ಸ್ಪೂನ್ ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಸಾಂಬಾರು ಪುಡಿ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ವಾಶ್ ಮಾಡಿಟ್ಟಿರುವಂಥ ಕಟ್ ಮಾಡಿರುವಂಥ ಪಾಲಕನ್ನು ನಾವು ಸೇರಿಸ್ಕೊಳ್ಳೋಣ. ಪಾಲಕ್ ಸೇರಿಸಿ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಸೇರಿಸ್ಕೊಳ್ಬೋದು. ಈಗ ನೋಡಿ ಇದು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಪಾಲಕ್ ಸೊಪ್ಪು ಪೂರ್ತಿನ ಕರಗಬೇಕು, ಅದು ಎಣ್ಣೆಯಲ್ಲಿ ಫ್ರೈ ಆಗಿ ನೋಡಿ. ಈ ರೀತಿ ಪಾಲಕ್ ಸೊಪ್ಪು ನೋಡಿ ನಿಮಗೆ ಗೊತ್ತಾಗುತ್ತೆ
ಪೂರ್ತಿಯಾಗಿ ಪಾಲಕ್ ಸೊಪ್ಪು ಕರಗೋಗಿದೆ. ಈಗ ನಾವು ನೆನೆಸಿಟ್ಟಿರುವಂಥ ಬೇಳೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಈ ರೀತಿ ಬೇಳೆಕಾಳು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಈ ರೀತಿ ನಾವು ಬೇಳೆನ ನೆನೆಸ್ಬಿಟ್ಟು ಮಾಡ್ಕೊಳ್ಬೋದು. ಯಾವುದೇ ಕಾಳು ಪಲ್ಯ ಮಾಡಬೇಕಾದ್ರೂ ನಾವು ಸ್ವಲ್ಪ ಹೊತ್ತು ನೆನೆಸಿಟ್ಟು ಬೇಯಿಸ್ಕೊಂಡು ಮಾಡಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ನೋಡಿ. ಈಗ ನಾನು ಯಾವ ಬೌಲಲ್ಲಿ ಬೇಳೆ ತಗೊಂಡಿದ್ನ ಆ ಬೌಲಿಂದ 3.5 ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತೀನಿ. ಇದು ಜಾಸ್ತಿ ತೆಳುವಾದರೂ ಚೆನ್ನಾಗಿರೋದಿಲ್ಲ, ಗಟ್ಟಿಯಾದರೂ ಚೆನ್ನಾಗಿರೋದಿಲ್ಲ, ಮೀಡಿಯಮ್ ಆಗಿರಬೇಕು. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು 1 ಬೌಲಿಗೆ 3.5 ಬೌಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಕುಕ್ಕರನ್ನು ಮುಚ್ಚಳ ಮುಚ್ಚಿ ಇಡೋಣ. ಇದು 4 ವಿಜಿಲು ಕೂಗಿಸ್ಬೇಕು ನೋಡಿ. ಚೆನ್ನಾಗಿ ಬೇಯಬೇಕು ಬೇಳೆ. 4 ಅಥವಾ 5 ವಿಜಿಲು ಕೂಗಿಸ್ಕೊಳ್ಳಿ. ಪೂರ್ತಿ ಬೇಳೆನ ಚೆನ್ನಾಗಿ ಬೇಯಬೇಕಂದ್ರೆ 4 ವಿಜಿಲ್ ಬೇಕು. ಈಗ ನೋಡಿ, ಸಂಪೂರ್ಣ 4 ವಿಜಿಲ್ ಆದಮೇಲೆ ಯಾವ ರೀತಿ ಬಂದಿದೆ ಸಾಂಬಾರು ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಘಮ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಬೇಳೆ ನೋಡಿ, ನೀವು ಮ್ಯಾಶ್ ಕೂಡ ಮಾಡ್ಕೊಳ್ಳೋದು ಮ್ಯಾಶರಿಂದ. ಬೇಡ ಅಂದರೆ ಇದೇ ಸ್ಪೂನಿಂದಾನೇ ನಾವು ಸ್ವಲ್ಪನೇ ಮ್ಯಾಶ್ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಬೇಳೆ ಬೆಂದರೆ ಮ್ಯಾಶರಿಂದ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ನಾವು ಇದೇ ಸ್ಪೂನಿಂದಾನೇ ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಾಕು ನೋಡಿ. ಬೇಳೆನ ಚೆನ್ನಾಗಿ ಬೆಂದಿದೆ ನೋಡಿ. ನೋಡಿ, ಈ ರೀತಿ ನಾವು ಸ್ಪೂನಿಂದಾನೇ, ಇದೇ ಸೌಟಿಂದಾನೇ ನಾವು ಸ್ವಲ್ಪ ಮ್ಯಾಶ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ಮೇಲೆ ಒಗ್ಗರಣೆ ಕೊಡಬೇಕು, ಏನು ರಗಳೆನೇ ಇಲ್ಲ ನೋಡಿ ಫ್ರೆಂಡ್ಸ್. ಒಂದು ಸಲ ನಾವು ಒಗ್ಗರಣೆ ಹಾಕಿ ಬಿಟ್ಟರೆ ಸೂಪರಾಗಿರುವಂಥ ಸಾಂಬಾರು ರೆಸಿಪಿನ ರೆಡಿ ಆಗುತ್ತೆ. ಅನ್ನಕ್ಕೆ, ಇಡ್ಲಿಗೆ, ದೋಸೆಗಂತೂ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಘಮ ಘಮ ಅಂತ ಇದೆ ಸ್ಮೆಲ್ ಮಾತ್ರ. ಮೆಂತ್ಯ ಹಾಕಿದ್ರಿಂದ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿ. ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೇನೆ. ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಖತ್ತಾಗಿರುವಂಥ ಬೇಳೆ ಸಾಂಬಾರು ರೆಡಿಯಾಗಿದೆ. ಥ್ಯಾಂಕ್ ಯು.